ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಹೆಚ್ಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಾರ್ಮಿಕರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಕಾರ್ಮಿಕ ಕಚೇರಿಯ ಎದುರು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಹೊಸ ತಂತ್ರಾಂಶ ಅಭಿವೃದ್ಧಿಪಡಿಸಿ ಪ್ರಾರಂಭವಾದಾಗಿನಿಂದ ಹಿಂದಿನವರೆಗೂ ಕಾರ್ಮಿಕರ ಯಾವುದೇ ಕ್ಲೈಮ್ ಮತ್ತು ರಿನಿವಲ್ ಹೊಸ ಅರ್ಜಿಗಳು ಸರಳವಾಗಿ ತಂತ್ರಾಂಶದಲ್ಲಿ ತೆಗೆದುಕೊಳ್ಳುತ್ತಿಲ್ಲ. ಇದರ ಪರಿಣಾಮದಿಂದ ಮಂಡಳಿ ನಿಗದಿಪಡಿಸಿದ ರಿನಿವಲ್ ಮತ್ತು ಕ್ಲೈಮ್ ಅರ್ಜಿಗಳ ಕಾಲಾವಕಾಶ ಮುಗಿದು ಹೋಗಿವೆ. ಕೆಲವೊಂದು ಹೆಸರು ಸ್ಪೆಲ್ಲಿಂಗ್ ವ್ಯತ್ಯಾಸ ಕಾರಣ ನೀಡಿ ಹೊಸ ತಂತ್ರಾಂಶದಲ್ಲಿ ಅರ್ಜಿಗಳು ಸ್ವೀಕೃತವಾಗುತ್ತಿಲ್ಲ. ಇದರಿಂದ ಕಾರ್ಮಿಕರು ದಿನಾಲೂ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಇಲಾಖೆ ಈ ಕುರಿತು ಪರಿಶೀಲನೆ ನಡೆಸಿ ತಂತ್ರಾಂಶ ಸರಿಪಡಿಸಬೇಕು ಹಾಗೂ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತಿನ ದಿವಸ ಎಐಟಿಸಿ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕರೆ ಮೇರೆಗೆ ಇಲ್ಲಿ ವಿಭಾಗೀಯ ಕಚೇರಿ ಮುಂದೆ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ಹೋರಾಟದ ಪ್ರಮುಖ ಬೇಡಿಕೆ ಏನಿದೆ ಅಂದರೆ ದುಡಿತಕ್ಕಂಥ 60 ವರ್ಷ ಆದ ಬಳಿಕ ಏನು ಪೆನ್ಷನ್ ಕೊಡ್ತಕ್ಕಂಥ ಮಂಡಳಿಯ ನಿಯಮ ಏನದ ಅದು 6 ತಿಂಗಳೈತೆ ನಿಂತದ. ಆದರೆ ಇಲ್ಲಿವರೆಗೆ ಕಾರ್ಮಿಕ ಇಲಾಖೆ ಸುಳ್ಳು ನೆಪ ಒಡ್ಡಿ 6 ತಿಂಗಳಾದರೂ ಕೂಡ ಆ ಒಂದು ವಯಸ್ಸಾಗಿರ್ತಕ್ಕಂಥ ಕಾರ್ಮಿಕ ಸದಸ್ತಕ್ಕಂಥ ಕೆಲಸ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ನಿಮ್ಮದೇ 1 ತಿಂಗಳು ಪಗಾರ ನಿಂತಾರೆ, ಯಾರು ಆಫೀಸರ್ ನಿಂತಾರೆ, ನೀವು ಯಾರೂ ಆಫೀಸ್ದಾಗ ಕೊಡಲ್ಲ, ನೀವು ಬಡಬೇಡ್ತೀರಿ. ಆದರೆ 6 ತಿಂಗಳು ನಮ್ಮ ಕಾರ್ಮಿಕರ ಒಂದು ಪಗಾರ ನಿಂತದ, ಅದಕ್ಕೆ ನೀವು ಗಮನ ಕೊಡ್ತಾ ಇಲ್ಲ. ಕೂಡಲೇ ಪಗಾರನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆ ಇದೆ. ಮಾನ್ಯ ಕಾರ್ಮಿಕ ಮಂತ್ರಿಯಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಏನು ಅಧಿಕಾರ ವಹಿಸಿಕೊಂಡ ನಂತರ ಇಲ್ಲಿವರೆಗೂ ಕೂಡ ಕಾರ್ಮಿಕರಿಗೆ ಸತಾಯಿಸ್ತಕ್ಕಂಥ ಕೆಲಸ, ಕಾರ್ಮಿಕರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸ, ನೈಜ ಕಟ್ಟಡ ಕಾರ್ಮಿಕರಿಗೆ ಇನ್ನೂವರೆಗೆ ಯಾವುದೇ ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಇಲ್ಲ. ಹೊಸ ಸಾಫ್ಟ್ವೇರ್ ತಂದ ಬಳಿಕ ಎಲ್ಲ ಕಾರ್ಮಿಕರು ಬೀದಿ ಪಾಲಾಗ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಜಾರಿ ಮಾಡಿದ್ದೀರಿ. ಯಾವುದೇ ಸವಲತ್ತು ಕೊಡ್ತಾ ಇಲ್ಲ. ಮತ್ತು ಮದುವೆ ಅರ್ಜಿ ಹಾಕ್ಬೇಕಾದ್ರೆ ಈಗ ಏನು ಸಾಫ್ಟ್ವೇರ್ ಬಂದಾಗ್ಯದ, ಅದಕ್ಕೆ ಒಂದು 6 ತಿಂಗಳೇನು ಕಾಲಾವಕಾಶ ಕೊಟ್ಟಿರಿ, ಕಾಲಾವಕಾಶ ಮುಗಿದೋಗ್ಯವ. ಈ ರೀತಿಯಾಗಿರ್ತಕ್ಕಂಥ ಹಲವಾರು ತೊಂದರೆಯಿಂದ ಕಾರ್ಮಿಕರು ಬೀದಿ ಪಾಲು ಮಾಡ್ತಕ್ಕಂಥ ಮಾನ್ಯ ಸಂತೋಷ್ ಲಾಡ್ ಅವರು ನೀವು ಕೂಡಲೇ ಏನದ ಕಾರ್ಮಿಕರ ವಿಷಯ ಗಮನ ಕೊಟ್ಟು ಬೇಡಿಕೆ ಈಡೇರಿಸಬೇಕು. ನೀವು ಈಡೇರಿಸಲಿದ್ರೆ ಮುಂದಿನ ದಿನದಾಗ ನಿಮ್ಮ ಮುಂದೆ ಕೂತಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಕಟ್ಟಡ ಕಾರ್ಮಿಕರು ಮಾಡ್ತಾರೆ ಅಂತಕ್ಕಂಥ ಈ ಒಂದು ಹೋರಾಟ ಮೂಲಕ ರಾಜ್ಯ ಮತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಕಟ್ಟಡ ಕಾರ್ಮಿಕರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಈ ಹೋರಾಟ ಮೂಲಕ ವಿನಂತಿಯನ್ನು ಮಾಡ್ತೇನೆ. ನಾನು ಪ್ರಭುದೇವ್ ವೇಳಸಂಗಿ, ಕಟ್ಟಡ ಕಾರ್ಮಿಕ ಸಂಘಟನೆಯ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷ. ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಪ್ರಭುದೇವ್ ವೇಳಸಂಗಿ, ಎಚ್ಎಸ್ ಪತಕಿ, ಶಿವಲಿಂಗಮ್ಮ ಲೆಂಗಟೀಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.